ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. KPSC ವತಿಯಿಂದ ಒಂದು ಹೊಸ ನೋಟಿಫಿಕೇಶನ್ ಆಗಿರುವಂಥದ್ದು ಫಾರ್ ದ ಪೋಸ್ಟ್ ಆಫ್ PWD ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಈ ವಿಡಿಯೋನಲ್ಲಿ ಆ ನೋಟಿಫಿಕೇಶನ್ನ ಕಂಪ್ಲೀಟ್ ಡೀಟೇಲ್ಸನ್ನು ಒನ್ ಬೈ ಒನ್ ನಾವು ತಿಳಿದುಕೊಳ್ತಾ ಹೋಗೋಣ. ನೋಟಿಫಿಕೇಶನ್ ಆಗಿರುವಂಥದ್ದು 18 ಸೆಪ್ಟೆಂಬರ್ 2024. RPC ಅಂಡರ್ನಲ್ಲಿ 30 ಪೋಸ್ಟ್ ಇರುವಂಥದ್ದು. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 12 ಪೋಸ್ಟ್, ಟೋಟಲ್ 42 ಪೋಸ್ಟ್ಗಳನ್ನು ಕರೆದಿರುವಂಥದ್ದು. AEE ಪೋಸ್ಟ್. ಸೊ AE ನೋಟಿಫಿಕೇಶನ್ 2021ರಲ್ಲಿ ಎಕ್ಸಾಮ್ ಆಗಿತ್ತು, 2022ರಲ್ಲಿ ಇಂಟರ್ವ್ಯೂ ಆಗಿತ್ತು. ಈಗ AEE ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ PWDನಲ್ಲಿ ಕಾಲ್ ಫಾರ್ ಆಗಿರುವಂಥದ್ದು. ಅಕ್ಟೋಬರ್ 3ರಿಂದ ಅಪ್ಲಿಕೇಶನ್ನ ಹಾಕಲಿಕ್ಕೆ ಪ್ರಾರಂಭ ಆಗುವಂಥದ್ದು. 1 ಮಂತ್ ಟೈಮ್ ಇದೆ. ಟಿಲ್ ನವೆಂಬರ್ 4, 2024ನ ತನಕ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೊ ನಿಮ್ಮದು KPSC ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಫೈಲ್ ಏನಿದೆ ಅಲ್ಲಿ ಲಾಗಿನ್ ಆಗಿ 3 ಅಕ್ಟೋಬರಿಂದ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. Examination fees will be 600 for general merit, for OBC 2A, 2B, 3A, 3B candidates 300, ex-military persons ಗೆ 50 rupees, SC, ST category 1 and PH candidates ಗೆ ಶುಲ್ಕ ವಿನಾಯಿತಿ ಇರುವಂಥದ್ದು. Coming to qualification, must be a holder of degree in civil engineering, means BE or BTech in civil engineering ಯಾರು ಕಂಪ್ಲೀಟ್ ಮಾಡಿದ್ದೀರಾ, ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಕ್ಯಾನ್ ಅಪ್ಲೈ. ಅಲಾಂಗ್ ವಿತ್ ದಿಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಸ್ಪೆಸಿಫಿಕೇಷನಲ್ಲಿ ನೀವು ಆ ಒಂದು ಸ್ಪೆಸಿಫಿಕೇಷನನ್ನು ಹೊಂದಿದರೆ ನೀವು ಕೂಡ ಅಪ್ಲೈಯನ್ನು ಮಾಡ್ಬೋದು. ಸೊ AEE ಪೋಸ್ಟ್ ಈಸ್ ಫಾರ್ BE ಸಿವಿಲ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಇಸ್ ಸೆಲೆಕ್ಷನ್ ಪ್ರೊಸೀಜರ್. ಕಮಿಂಗ್ ಟು ಸೆಲೆಕ್ಷನ್ ಪ್ರೊಸೀಜರ್ ಆರ್ ನೇಮಕಾತಿ ವಿಧಾನ, ಇಲ್ಲಿ 2 ಸ್ಟೇಜ್ ಇರುವಂಥದ್ದು. ಫಸ್ಟ್ ಸ್ಟೇಜ್ ರಿಟರ್ನ್ ಎಕ್ಸಾಮಿನೇಷನ್. ಇಲ್ಲಿ ನೀವು 500 ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮಿನೇಷನನ್ನು ಬರೀಬೇಕಾಗತ್ತೆ. ಇದಾದ ನಂತರ 1:5 ಲಿಸ್ಟನ್ನು ಪ್ರಿಪೇರ್ ಮಾಡುತ್ತೆ KPSC ಬೇಸ್ಡ್ ಆನ್ ದ ಮಾರ್ಕ್ಸ್ obtained ಇನ್ ದಿಸ್ ಸ್ಟೇಜ್. ದೇ ವಿಲ್ ಪ್ರಿಪೇರ್ 1:5 ಲಿಸ್ಟ್ ಫಾರ್ ಪರ್ಸನಾಲಿಟಿ ಟೆಸ್ಟ್ ಆರ್ ಇಂಟರ್ವ್ಯೂ. ಆಫ್ಟರ್ ದಿಸ್ ಟೋಟಲ್ 525ಗೆ ನಿಮ್ಮ ಸ್ಕೋರ್ ಏನಿರುತ್ತೆ ಅದರ ಆಧಾರದ ಮೇಲೆ ಅಲಾಂಗ್ ವಿತ್ ಆಸ್ ಪರ್ ರಿಸರ್ವೇಷನ್ 1:1 ಲಿಸ್ಟನ್ನು KPSC ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಪಬ್ಲಿಷ್ ಮಾಡುವಂಥದ್ದು. ಇದು ಸೆಲೆಕ್ಷನ್ ಪ್ರೊಸೀಜರ್ ಫಾರ್ PWD AEE ಪೋಸ್ಟ್. ಇಟ್ ಈಸ್ ಗ್ರೂಪ್ A ಪೋಸ್ಟ್. ಸೊ ಇದೇನು ಹೇಳ್ತದೆ ಅಂತಂದ್ರೆ, ಎಲಿಜಿಬಿಲಿಟಿ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಪರ್ಸನಾಲಿಟಿ ಟೆಸ್ಟ್. ದೇ ವಿಲ್ ಪ್ರಿಪೇರ್ 1:5 ಲಿಸ್ಟ್ ಬೇಸ್ಡ್ ಆನ್ ದ ಮಾರ್ಕ್ಸ್ obtained ಇನ್ ದ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ ಪರ್ ರಿಸರ್ವೇಷನ್ ಏನಿದೆ ಅದರ ಪ್ರಕಾರ 1:5 ಲಿಸ್ಟನ್ನು ಅವರು ಪರ್ಸನಾಲಿಟಿ ಟೆಸ್ಟಿಗೆ ಒಂದು ಪ್ರಿಪೇರ್ ಮಾಡುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್ ಆರ್ ರಿಟರ್ನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಿದ್ರೆ, ಆಲ್ಮೋಸ್ಟ್ ಎಲ್ಲ ಸಿವಿಲ್ ಇಂಜಿನಿಯರ್ಸ್ಗೂ KAS ಎಕ್ಸಾಮ್ ಪ್ಯಾಟರ್ನ್ ಅರಿವಿರುತ್ತೆ. KAS ಅಲ್ಲಿ 3 ಸ್ಟೇಜ್ ಇರ್ತಾ ಇತ್ತು, ಪ್ರಿಲಿಮ್ಸ್, ಮೈನ್ಸ್ ಅಂಡ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್. ಸೊ ಈ AEE ನೋಟಿಫಿಕೇಶನ್ ಅಲ್ಲಿ ಪ್ರಿಲಿಮ್ಸ್ ಅನ್ನ ರಿಮೂವ್ ಮಾಡಿರುವಂಥದ್ದು. ಆಸ್ ಲೈಕ್ ಮೈನ್ಸ್ ರೀತಿನಲ್ಲಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗಿರುವಂಥದ್ದು, ಬಿಕಾಸ್ ದಿಸ್ ಇಸ್ ಗ್ರೂಪ್ A ಪೋಸ್ಟ್. KAS ಅಲ್ಲೂ ಕೂಡ 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತಾ ಇತ್ತು. ಅದೇ ರೀತಿ ಕಮಿಂಗ್ ಟು AEE ಎಕ್ಸಾಮ್ ಪ್ಯಾಟರ್ನ್, ಫಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಕನ್ನಡ ಅಂಡ್ ಇಂಗ್ಲಿಷ್ 2 ಕೂಡ ಈಸಿ ಇರ್ತದೆ. SSLC ಲೆವೆಲ್ಗೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿಕೊಡ್ತಾರೆ. ಇದರಲ್ಲಿ ನೀವು 30% ಅನ್ನ ನೀವು ಸ್ಕೋರ್ ಮಾಡಬೇಕಾಗ್ತದೆ, ಆರ್ ಅಗ್ರಿಗೇಟ್ 35% ಅನ್ನ ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ನ ತೆಗೆದ್ರೂ ಕೂಡ ನಿಮ್ಮ ಸೆಲೆಕ್ಷನ್ಗೆ ಆರ್ ಇಂಟರ್ವ್ಯೂ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಕಂಪಲ್ಸರಿ ನೀವು ಕ್ವಾಲಿಫೈ ಆಗಲೇಬೇಕಾಗ್ತದೆ. ಈ 5 ಪೇಪರ್ನಲ್ಲಿ ನೀವು ಒಳ್ಳೆ ಸ್ಕೋರನ್ನು ಮಾಡಿ ಇದರಲ್ಲಿ ನೀವು ಕ್ವಾಲಿಫೈ ಆಗಲಿಲ್ಲ ಅಂದ್ರೂ ಕೂಡ ಪರ್ಸನಾಲಿಟಿ ಟೆಸ್ಟ್ಗೆ ನಿಮ್ಮನ್ನ KPSC ಕನ್ಸಿಡರ್ ಮಾಡೋದಿಲ್ಲ. ಸೊ ಬೋತ್ ಆರ್ ಕಂಪಲ್ಸರಿ ಪೇಪರ್ಸ್, ಕನ್ನಡ ಅಂಡ್ ಇಂಗ್ಲಿಷ್. ಇದರ ಸಿಲೆಬಸ್ ಅನ್ನ ಕೂಡ ನೋಟಿಫಿಕೇಶನ್ ಅಲ್ಲಿ ಅಟ್ಯಾಚ್ ಮಾಡಿರುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ಕಂಪಲ್ಸರಿ ಪೇಪರ್ಸ್, ದೇರ್ ಆರ್ 5 ಪೇಪರ್ಸ್. ಫಸ್ಟ್ ಒನ್ ಇಸ್ ಜನರಲ್ ನಾಲೆಡ್ಜ್ ಅಂಡ್ ರಿಮೈನಿಂಗ್ 4 ಆರ್ ಟೆಕ್ನಿಕಲ್ ಪೇಪರ್ಸ್. WRD AE ಸಿಲೆಬಸ್ ಬಗ್ಗೆ ಎಲ್ರಿಗೂ ಅವೇರ್ ಇರುತ್ತೆ. ನಾವಿಲ್ಲಿ ಏನು ಸಬ್ಜೆಕ್ಟ್ಸ್ ಅನ್ನು ನೋಡ್ತೀವಿ, 14 to 15 ಸಬ್ಜೆಕ್ಟ್ಸ್, ಅದನ್ನೇ ಇವರು ಡಿವೈಡ್ ಮಾಡಿರುವಂಥದ್ದು. ಎಕ್ಸಾಂಪಲ್, ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 1 ಇದೆ ಅಂತಂದ್ರೆ ದೇ ಡಿವೈಡೆಡ್ ಇಟ್ ಇಂಟು 3 ಪಾರ್ಟ್ಸ್, ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಸೇಮ್ ಫಾರ್ ಪೇಪರ್ 2, ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಸೊ ಈ A, B, C ಏನಿದೆ, ಪಾರ್ಟ್ A ಒಂದು ಸಬ್ಜೆಕ್ಟ್, ಪಾರ್ಟ್ B ಅನದರ್ ಸಬ್ಜೆಕ್ಟ್, ಪಾರ್ಟ್ C ಅನದರ್ ಸಬ್ಜೆಕ್ಟ್. ಈ ರೀತಿ ಸಬ್ಜೆಕ್ಟ್ಸ್ ಅನ್ನ ಡಿವೈಡ್ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ದಿದೆ ಆ 3 ಸಬ್ಜೆಕ್ಟಿನ ಮೇಲೆ ಈ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 1 ಅಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾರೆ, ಸಿಲೆಬಸ್ ಏನು ಅಂಡ್ ಎಷ್ಟು ಕ್ವಶನ್ ಇರುತ್ತೆ ಅನ್ನೋದನ್ನ ನಂತರ ತಿಳಿದುಕೊಳ್ಳೋಣ. ಕಮಿಂಗ್ ಟು ದಿಸ್ ಸ್ಕೀಮ್, 4 ಟೆಕ್ನಿಕಲ್ ಪೇಪರ್ ಆಯಿತು. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. 4 ಟೆಕ್ನಿಕಲ್ ಪೇಪರ್ ಅಲ್ಲಿ 100 ಮಾರ್ಕ್ಸ್ ಇರ್ತದೆ. ಸೊ ಟೋಟಲ್ 400 ಮಾರ್ಕ್ಸ್ ಇಲ್ಲ ಆಯಿತು. ಇಲ್ಲಿ ನೀವು 100 ಮಾರ್ಕ್ಸ್ಗೆ ಅಟೆಂಡ್ ಮಾಡ್ತೀರಾ ಅಂತಂದ್ರೆ 4 ಪೇಪರ್ ಇಂದ 400 ಆಯಿತು. ಇಲ್ಲಿ ಒಂದು ಕನ್ಫ್ಯೂಷನ್ ಇರುವಂಥದ್ದು,
ಜನರಲ್ ನಾಲೆಡ್ಜ್ಗೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ, ಡ್ಯೂರೇಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಟ್ ಇದನ್ನ MCQ ಪ್ಯಾಟರ್ನ್ ಅಲ್ಲಿ ಕೊಡ್ತಾರಾ ರಿಟರ್ನ್ ನಲ್ಲಿ ಕೊಡ್ತಾರಾ ಅನ್ನುವಂಥದ್ದು ಒಂದು KPSC ಇಂದ ಕ್ಲಾರಿಟಿ ಸಿಗ್ಬೇಕಾಗಿದೆ. ಒಂದು ಕಡೆ ಎಲ್ಲ 5 ಪೇಪರ್ ಕೂಡ ರಿಟರ್ನ್ ಅಂತೇಳಿ ಮೆನ್ಷನ್ ಮಾಡಿರುವಂಥದ್ದು, ಬಟ್ ಡ್ಯೂರೇಷನ್ ಓನ್ಲಿ 1.5 hour ಇರುವಂಥದ್ದು. ಅಂಡ್ ಇದನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ತಾರಾ ಆರ್ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೊಡ್ತಾರ ಪರ್ಮಿಷನ್. ಇದನ್ನ ಅಂದ್ರೆ ಎರಡು ವಿಷಯವನ್ನ KPSC ಕ್ಲಾರಿಟಿ ಕೊಡಬೇಕಾಗತ್ತೆ. ಬಿಕಾಸ್ ಅರೌಂಡ್ 50 to 60% ಕ್ಯಾಂಡಿಡೇಟ್ಸ್ ಜನರಲ್ ನಾಲೆಡ್ಜ್ ಅನ್ನ ಕನ್ನಡ ಅಲ್ಲಿ ಓದಿರೋದ್ರಿಂದ ಓನ್ಲಿ ಇಂಗ್ಲಿಷ್ ಅಂತ ಆದಾಗ ಸ್ವಲ್ಪ ಇದು ತೊಂದರೆ ಆಗ್ಬೋದು. ಸೊ ಎರಡು ಕ್ಲಾರಿಟಿಗಳು ಇನ್ನ ಪೆಂಡಿಂಗ್ ಇರುವಂಥದ್ದು. ಒಂದು ಪ್ಯಾಟರ್ನ್ ಆಫ್ ದಿಸ್ ಪೇಪರ್, ಸೆಕೆಂಡ್ ಥಿಂಗ್ ಲ್ಯಾಂಗ್ವೇಜ್ ಫಾರ್ ದಿಸ್ ಪೇಪರ್, ಇದೆರಡು ಪೆಂಡಿಂಗ್ ಇರುವಂಥದ್ದು. ಸೊ ಜನರಲ್ ನಾಲೆಡ್ಜ್ 100 ಮಾರ್ಕ್ಸ್, ಟೆಕ್ನಿಕಲ್ 400, ಟೋಟಲ್ 500ಗೆ ನೀವು ಎಕ್ಸಾಮಿನೇಷನ್ ತೆಗೆದುಕೊಳ್ತೀರಾ. ಈ 500 ನಲ್ಲಿ ನೀವು ಎಷ್ಟನ್ನ ಸ್ಕೋರ್ ಮಾಡ್ತೀರಾ, ನೀವು ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರಾ ಅದರ ಮೇಲೆ 1:5 ಲಿಸ್ಟ್ ಅನ್ನ KPSC ಪ್ರಿಪೇರ್ ಮಾಡುತ್ತೆ. ನಂತರ 25 ಮಾರ್ಕ್ಸ್ಗಳಿಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡುತ್ತೆ. ಈ ಇಂಟರ್ವ್ಯೂ ಆದ್ಮೇಲೆ 1:1 ಲಿಸ್ಟ್ ಬರುವಂಥದ್ದು. ಕಂಪ್ಲೀಟ್ ಸೆಲೆಕ್ಷನ್ ಪ್ರೊಸೀಜರ್ ಅಂಡ್ ರಿಟರ್ನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ರೀತಿಯಾಗಿ ಇರುವಂಥದ್ದು. ನೆಕ್ಸ್ಟ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗೋದಿದ್ರೆ, ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಲ್ ಕನ್ಸಿಸ್ಟ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಅಂಡ್ ಪರ್ಸನಾಲಿಟಿ ಟೆಸ್ಟ್. Candidates shall answer all question papers except Kannada language paper in English in their own hand ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಪಾಯಿಂಟ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. KPSC has to clarify about this. Then the marks obtained in compulsory papers, that is in English and in Kannada, shall be of qualifying nature. ಇವೆರಡು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರುವಂತದ್ದು. For qualifying in these papers, a minimum of 30% in each paper and 35% aggregate is prescribed. 30% in each paper and aggregate 35% ಬೇಕಾಗಿರ್ತದೆ ನೀವು ಕ್ವಾಲಿಫೈ ಆಗಲಿಕ್ಕೆ. And the marks obtained in these two papers shall not be considered for determining the merit of selection. Candidates who do not secure the prescribed marks, means this criteria, in the qualifying papers, namely Kannada and English, shall not be eligible for personality test and selection. ಇದನ್ನ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಹಾಗಾಗಿ ನೀವು ಕಂಪಲ್ಸರಿ ಕನ್ನಡ ಅಂಡ್ ಇಂಗ್ಲಿಷ್ ಪೇಪರ್ಸ್ ಏನಿದೆ, ಕ್ವಾಲಿಫೈಯಿಂಗ್ ಪೇಪರ್ಸ್ ಇದ್ರೂ ಕಡೆ ಕೂಡ ಸ್ವಲ್ಪ ಗಮನವನ್ನ ಕೊಡಬೇಕಾಗ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ಪೇಪರ್ ಏನಿದೆ, ಯಾವ ರೀತಿಯಾದ ಕ್ವಶನ್ಸ್ ಇರುತ್ತೆ, ಅವ್ರ ಪ್ಯಾಟರ್ನ್ ಹೇಗಿರುತ್ತೆ ಅಂತೇಳಿ. ಬಿಕಾಸ್ ಈಗ 2016ರಿಂದ ಎಕ್ಸಾಮ್ ಆಗ್ತಾ ಇದೆ. ಹಲವಾರು AEE ಎಕ್ಸಾಮ್ ಅನ್ನ ಬರೆದಿದ್ದೀರಿ, AE ಎಕ್ಸಾಮ್ ಅನ್ನ ಬರೆದಿದ್ದೀರಿ, JEE ಅನ್ನ ಬರೆದಿದ್ದೀರಿ. ಪ್ಯಾಟರ್ನ್ ಯಾವ ರೀತಿ ಇರ್ತಾ ಇತ್ತು, ಪೇಪರ್ 1 ಜನರಲ್ ಸ್ಟಡೀಸ್, ಪೇಪರ್ 2 ಟೆಕ್ನಿಕಲ್, 200 MCQs ಅನ್ನ ನೀವು ಅಟೆಂಡ್ ಮಾಡ್ತಾ ಇದ್ರಿ. ಸೊ ಫಸ್ಟ್ ಟೈಮ್ ಅದರ್ ದ್ಯಾನ್ KS ಆಪ್ಷನಲ್ ಪೇಪರ್ಸ್ ಸಿವಿಲ್ ಇಂಜಿನಿಯರ್ಸ್ ಈಗ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಬರೀಬೇಕಾಗಿದೆ. ಯಾವ ರೀತಿ ಇರ್ತದೆ, ಕನ್ಸಿಡರಿಂಗ್ ಟೆಕ್ನಿಕಲ್ ಪೇಪರ್ 1 ಪೇಪರ್ ನ ತೆಗೆದುಕೊಂಡ್ರೆ ಎವ್ರಿ ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಸೊ ಈ ಪೇಪರ್ ನಲ್ಲಿ ಫಸ್ಟ್ ಬರುವಂತದ್ದು ಪಾರ್ಟ್ ಎ ನ ಮೆನ್ಷನ್ ಮಾಡ್ತಾರೆ ಅಂಡ್ 3 ಕ್ವಶನ್ಸ್ ಫ್ರಮ್ ಎವ್ರಿ ಪಾರ್ಟ್ ಎ ನಲ್ಲಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಇರ್ತದೆ. ಅಕಾರ್ಡಿಂಗ್ಲಿ ಟೋಟಲ್ ಈಚ್ ಪೇಪರ್ ಕನ್ಸಿಸ್ಟ್ ಆಫ್ ಟೋಟಲ್ 9 ಕ್ವಶನ್ಸ್. Next is part B. Again ಇಲ್ಲಿ 1, 2, 3 means 4, 5, 6 and part C you will get 1, 2, 3 or 7, 8, 9 total 9 questions ಇರ್ತದೆ. ಈ 9 questions ಏನಿದೆ ಇದರಲ್ಲಿ ನೀವು 5 questions ಅನ್ನ ಅಟೆಂಡ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಏನನ್ನ ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಹ್ಯಾಸ್ ಟು ಆನ್ಸರ್ ಎನಿ 5 questions ಔಟ್ ಆಫ್ 9 questions subject to selection of minimum 1 question from each part. ಸೊ ಇಲ್ಲಿ 9 ಕ್ವಶನ್ ಇದೆ. ನೀವು ಆನ್ಸರ್ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದಾಗ 1 ಕ್ವಶನ್ ಫ್ರಮ್ ಇಯರ್, 1 ಕ್ವಶನ್ ಫ್ರಮ್ ಇಯರ್, 1 ಕ್ವಶನ್ ಫ್ರಮ್ ಇಯರ್, ಇದು ಮ್ಯಾಂಡೇಟರಿ ಇರ್ತದೆ. ಟೋಟಲ್ 3 ಕ್ವಶನ್ಸ್ ಆಯ್ತು. 3 into 20 60 ಓವರ್ ರಿಮೈನಿಂಗ್ 40 ಯು ಕ್ಯಾನ್ ಚೂಸ್ ಫ್ರಮ್ ಎನಿ ಪಾರ್ಟ್. ಯಾವ ಪಾರ್ಟ್ ಅಲ್ಲಿ ನೀವು ಸ್ಟ್ರಾಂಗ್ ಇರ್ತೀರಾ ಇದೆರಡನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದು, ಆರ್ ಇದೆರಡನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದು, ಆರ್ ಇದೆರಡನ್ನಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ 5 ಅಟೆಂಡ್ ಮಾಡಬೇಕು. ಎವ್ರಿ ಕ್ವಶನ್ ವಿತ್ 20 ಮಾರ್ಕ್ಸ್ ಕ್ಯಾನ್ ಹ್ಯಾವ್ ಐದರ್ ಸಿಂಗಲ್ ಕ್ವಶನ್ ಆರ್ ಗ್ರೂಪ್ ಆಫ್ ಕ್ವಶನ್ಸ್. ಈಗ ಕ್ವಶನ್ ನಂಬರ್ 1 ಇದೆ, ಇದರಲ್ಲಿ ಅಗೈನ್ ದೇ ಕ್ಯಾನ್ ಡಿವೈಡ್ ಇಂಟು ಎ ನಲ್ಲಿ ಯಾವುದೋ ಒಂದು ಸಿಂಪಲ್ ಡೆಫಿನೇಷನ್ ಅನ್ನ ಕೇಳಿ ಒಂದು 5 ಮಾರ್ಕ್ಸ್ಗೆ ಇಡ್ಬೋದು, ಬಿ ನಲ್ಲಿ ಅಗೈನ್ ಇದು 10ಗೆ, ಸಿ ಮತ್ತೆ ಒಂದು 5ಗೆ, ಈ ರೀತಿಯಾಗಿ 20ನ ಮಾಡ್ಬೋದು. ಸೊ ಈ ರೀತಿಯ ಕ್ವಶನ್ ಪೇಪರ್ ನಲ್ಲಿ ಟೋಟಲ್ 9 ಇರ್ತದೆ, ನೀವು 5 ಅನ್ನ ಅಟೆಂಡ್ ಮಾಡಬೇಕು. ಸೊ 180 ಮಾರ್ಕ್ಸ್ಗೆ ನೀವು 100 ಮಾರ್ಕ್ಸ್ಗೆ ಬರೀಬೇಕು. ಇದೇ ರೀತಿಯಾಗಿ 4 ಪೇಪರ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗ್ತದೆ. ಕಮಿಂಗ್ ಟು ಏಜ್ ಲಿಮಿಟ್, ಮಿನಿಮಮ್ ಏಜ್ ಟು ಅಪ್ಲೈ 21 years, ಮ್ಯಾಕ್ಸಿಮಮ್ ಫಾರ್ ಜನರಲ್ ಮೆರಿಟ್ 35, OBC 38, SC, ST and category 1 40. And next coming to number of posts, total number of posts 30 ಇದೆ. ಸೊ ಇದರಲ್ಲಿ ಅವರು ಒಂದು ರಿಸರ್ವೇಶನ್ ಯಾವ ರೀತಿ ಡಿವೈಡ್ ಆಗಿದೆ ಅಂತ ಕೊಟ್ಟಿರುವಂಥದ್ದು. ಕನ್ಸಿಡರಿಂಗ್ ಯು ಆರ್ ಫ್ರಮ್ ಜನರಲ್ ಮೆರಿಟ್, ಸೊ ಜನರಲ್ ಮೆರಿಟ್ ಮೇಲ್ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು 2 ಸೀಟ್ಗಳು.
2 ಸೀಟ್ಗಳು ಮಾತ್ರ. ಅನ್ರಿಸರ್ವ್ಡ್ ಮೀನ್ಸ್ ಯಾವುದೇ ರಿಸರ್ವೇಷನ್ ಇಲ್ಲ ಅಂತಂದ್ರೆ ನಿಮಗೆ ಸಪೋಸ್ ರೂರಲ್ ಇದೆ ಅಂತಂದ್ರೆ 4 ಎಕ್ಸ್ಟ್ರಾ ಸಿಗುತ್ತೆ. ವುಮನ್ ಆದ್ರೆ ಇಲ್ಲಿ 5 ಸೀಟ್ ಸಿಗುತ್ತೆ. ಈ ರೀತಿ ನೀವು ನೋಡ್ತಾ ಹೋಗ್ಬೋದು. ಆರ್ ಇಫ್ ಯು ಆರ್ ಫ್ರಮ್ 2A ಯು ವಿಲ್ ಗೆಟ್ 2+1, 2A ವುಮನ್ 2+1 and 2+5 ಸಿಗುತ್ತೆ. ರೂರಲ್ ಇದ್ರೆ ಅಗೇನ್ 5 ಸೀಟ್ ಎಕ್ಸ್ಟ್ರಾ ಸಿಗುತ್ತೆ. ಈ ರೀತಿಯಾಗಿ ನೀವು ರಿಸರ್ವೇಷನ್ ಅನ್ನ ನೋಡ್ಕೊಳ್ತಾ ಹೋಗ್ಬೋದು. ಸೊ ಟೋಟಲ್ 30 ಪೋಸ್ಟ್ ಇರುವಂತದ್ದು, ಅದರಲ್ಲಿ ಪ್ಯೂರ್ GM ನಲ್ಲಿ 2 ಸೀಟ್ ಇರುವಂತದ್ದು. ನೆಕ್ಸ್ಟ್ ಕಮಿಂಗ್ ಟು ಸಿಲೆಬಸ್, ಇಂಗ್ಲಿಷ್ ಪೇಪರ್ ವಿಲ್ ಬಿ SSLC ಲೆವೆಲ್ ಅಲ್ಲಿ ಇರ್ತದೆ. ಏನೇನು ಇರ್ತದೆ ಆಗಿದ್ರೆ ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ಯೂಸೇಜ್, ವೊಕ್ಯಾಬುಲರಿ, ಶಾರ್ಟ್ ಎಸ್ಸೆ, ಈ ರೀತಿಯಾಗಿ ಪೇಪರ್ ಇರ್ತದೆ. ಇದೇ ರೀತಿ ಕನ್ನಡ ಕೂಡ SSLC ಲೆವೆಲ್ ಅಲ್ಲಿ ಇರ್ತದೆ. ಇಲ್ಲಿ ಏನು ಟಾಪಿಕ್ಸ್ ಇದೆ ಎರಡು ಕೂಡ ಸೇಮ್ ಇರುತ್ತೆ. ನೀವು ಈಸಿಯಾಗಿ 30% or 35% ಅನ್ನ ಇದರಲ್ಲಿ ಸ್ಕೋರ್ ಮಾಡ್ಬೋದು. ಬಟ್ ಯಾರು ಕನ್ನಡ ಇಂಗ್ಲಿಷ್ ಅಲ್ಲಿ ವೀಕ್ ಇದ್ದೀರಾ ಅವರು ಈ ಒಂದು ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಒಳ್ಳೇದು. ಕಮಿಂಗ್ ಟು ಜನರಲ್ ಅಂದ್ರೆ ಕಂಪಲ್ಸರಿ ಪೇಪರ್ಸ್, ಜನರಲ್ ನಾಲೆಡ್ಜ್ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇಟ್ ಇನ್ಕ್ಲೂಡ್ಸ್ ಜನರಲ್ ನಾಲೆಡ್ಜ್ ಆಫ್ ಕರೆಂಟ್ ಈವೆಂಟ್ಸ್, so current affairs and of such matters of everyday observation and experience in their scientific aspect as may be expected of an educated person who has not made a special study of any scientific subject. The papers will also include questions from Indian history, geography of a nature which candidates should be able to answer without special study ಅಂತ ಹೇಳಿ ಕೊಟ್ಟಿರುವಂತದ್ದು. ಸೊ ಜನರಲ್ ಸ್ಟಡೀಸ್ ಸಿಲೆಬಸ್ ಏನಿದೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ 100 ಮಾರ್ಕ್ಸ್ಗೆ ಕೊಡ್ತಾರೆ, 1.5 hours ಟೈಮ್ ಇರ್ತದೆ. ಸೊ ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಬೇಕಿದೆ ಅನ್ನೋದನ್ನ ಆಲ್ರೆಡಿ ಹೇಳಿದ್ದೇನೆ. ಅದು KPSC ಕಡೆಯಿಂದ ನಾವು ಎದುರು ನೋಡ್ತಾ ಇರುವಂತದ್ದು. ನೆಕ್ಸ್ಟ್ ಕಮಿಂಗ್ ಟು ಟೆಕ್ನಿಕಲ್ ಪೇಪರ್, ದೇರ್ ಆರ್ 4 ಪೇಪರ್ಸ್ ಕನ್ಸಿಡರಿಂಗ್ ಪೇಪರ್ 1. ನಾನು ಆಗ್ಲೇ ಹೇಳಿದೆ ಪಾರ್ಟ್ A, ಪಾರ್ಟ್ B, ಪಾರ್ಟ್ C 3 ಡಿವೈಡ್ ಆಗ್ತದೆ. ಪಾರ್ಟ್ A ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ರೈಲ್ವೆ ಅಂಡ್ ಟನಲ್, ಡಾಕ್ಸ್, ಹಾರ್ಬರ್ಸ್ ಅಂಡ್ ಏರ್ಪೋರ್ಟ್ಸ್. ಸೊ ನಿಮಗೆ ಪ್ಯಾಟರ್ನ್ ಅನ್ನ ಇನ್ನೂ ಒಂದ್ಸರಿ ಹೇಳ್ತಾ ಹೋಗ್ತೇನೆ. ಒಂದು ಪೇಪರ್ ಅನ್ನ ಕೊಡ್ತಾರೆ, ಇದು 1 ಕ್ವಶನ್ ಪೇಪರ್. ಇದನ್ನ ನೀವು ಆನ್ಸರ್ ಡಿಸ್ಕ್ರಿಪ್ಟಿವ್ ಆಗಿ ಆಸ್ ಲೈಕ್ ನಿಮ್ಮ ಇಂಜಿನಿಯರಿಂಗ್ ನಲ್ಲಿ VTU ಆರ್ ನಿಮ್ಮ ಕಾಲೇಜ್ ನಲ್ಲಿ ಯಾವ ರೀತಿ ಬರೀತಾ ಇದ್ರಿ ಆ ರೀತಿ ಬರೀಬೇಕು. 3 ಅವರ್ ಟೈಮ್ ಇರುತ್ತೆ, 100 ಮಾರ್ಕ್ಸ್ಗೆ ನೀವು ಉತ್ತರವನ್ನ ಬರೀಬೇಕು. ಕ್ವಶನ್ ಪೇಪರ್ನ ಕೊಟ್ಟಾಗ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಸಿಲೆಬಸ್ ಅಂಡರ್ ನಲ್ಲಿ ಅವರು 3 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ರೈಲ್ವೆ ಅಂಡ್ ಟನಲ್ 3 ಕ್ವಶನ್, ಡಾಕ್ಸ್, ಹಾರ್ಬರ್ಸ್ ಅಂಡ್ ಏರ್ಪೋರ್ಟ್ಸ್ ಅಲ್ಲಿ 3 ಕ್ವಶನ್ ಇರುತ್ತೆ. ಈ 3ರಲ್ಲಿ ಕಂಪಲ್ಸರಿ ಒಂದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ 3 ಪಾರ್ಟ್ ಅಲ್ಲಿ. ರಿಮೈನಿಂಗ್ 2ಅನ್ನ ನೀವು ಎಲ್ಲಿ ಬೇಕಾದ್ರೂ ಚೂಸ್ ಮಾಡ್ಬೋದು. ಟೋಟಲ್ 5 ಕ್ವಶನ್ ಅನ್ನ ನೀವು ಫುಲ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ಪೇಪರ್ 2 ಅಂತ ಬಂದಾಗ ಸಾಲಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಡಿಸೈನ್ ಆಫ್ RCC, PSC, ಮೆಸನರಿ ಸ್ಟ್ರಕ್ಚರ್ ಇದು 3 ಬರುತ್ತೆ. ಪೇಪರ್ 3 ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಸ್ಟೀಲ್, CPM ಅಂಡ್ PERT ಏನಿದೆ ಅದು ಬರುತ್ತೆ. ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಬರುತ್ತೆ ಪಾರ್ಟ್ C ನಲ್ಲಿ. ಟೆಕ್ನಿಕಲ್ ಪೇಪರ್ 4 ಬಂದಾಗ ಸರ್ವೇಯಿಂಗ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಇಲ್ಲಿ ಕವರ್ ಆಗಿರುವಂತದ್ದು. ಫಾರ್ ಟೆಕ್ನಿಕಲ್ ಪೇಪರ್ಸ್ ನೀವು ಇಷ್ಟನ್ನ ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಎಲ್ಲವೂ ಕೂಡ ಡಿಸ್ಕ್ರಿಪ್ಟಿವ್ ಆಗಿ ಇರ್ತದೆ. ಅಂದ್ರೆ ಈ ಬಾರಿ ನೀವು MCQs ಮೇಲೆ ವರ್ಕ್ ಮಾಡೋ ನೀಡಿಲ್ಲ. ಓದುವಾಗ ತುಂಬಾ ಎಲಾಬ್ರೇಟಿವ್ ಆಗಿರತಕ್ಕಂಥ ನೋಟ್ಸ್ ಅನ್ನ ಇಟ್ಕೊಂಡು ಪಾಯಿಂಟ್ ವೈಸ್ ಅವರ ಥಿಯರಿ ವೈಸ್ ಯಾವ ರೀತಿ ಮತ್ತೆ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಇಂಪ್ರೂವ್ ಮಾಡಿಕೊಂಡು, ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾಗುತ್ತೆ. ಅಂದ್ರೆ PWD AEE ಗೆ ನೀವು ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪೇರ್ ಆಗ್ತೀರಾ ಅಂದ್ರೆ ನಿಮ್ಮ ಸ್ಟ್ರಾಟಜಿಯನ್ನು ನೀವು ಆಬ್ಜೆಕ್ಟಿವ್ ಇಂದ ಡಿಸ್ಕ್ರಿಪ್ಟಿವ್ ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ನೋಟಿಫಿಕೇಶನ್ ಡೀಟೇಲ್ಸ್. ನೆಕ್ಸ್ಟ್ ರಿಗಾರ್ಡಿಂಗ್ ಸ್ಟಡಿ ಮೆಟೀರಿಯಲ್ಸ್, ಆಲ್ರೆಡಿ ನಮ್ಮಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೋರ್ಸ್ ಅನ್ನ ತೆಗೆದುಕೊಂಡವರು, JE ಕೋರ್ಸ್ ಅನ್ನ ತೆಗೆದುಕೊಂಡವರು AEE ಗೆ ಪ್ರಿಪೇರ್ ಆಗಲಿಕ್ಕೆ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಗೈಡೆನ್ಸ್ ಅನ್ನ ಕೇಳ್ತಾ ಇರುವಂತದ್ದು. ಸೊ iMode ಲರ್ನಿಂಗ್ ಕಡೆಯಿಂದ ನಾವು ಡಿಸ್ಕ್ರಿಪ್ಟಿವ್ ಬುಕ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ ಫಾರ್ ಆಲ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಂಡ್ ಕ್ವಶನ್ ಅಂಡ್ ಆನ್ಸರ್ ಬುಕ್ಸ್. ಅಂದ್ರೆ ಓವರ್ ಆಲ್ 28 to 30 ಬುಕ್ಸ್ AEE ಪ್ಯಾಕೇಜ್ ಅಲ್ಲಿ ನಿಮಗೆ ಸಿಗುವಂತದ್ದು. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ KAS ನ ಆಪ್ಷನಲ್ ಸಿವಿಲ್ ಇಂಜಿನಿಯರಿಂಗ್ ಪೇಪರ್ಸ್, ಇದಕ್ಕೆ ಸೊಲ್ಯೂಷನ್ಸ್ ಅನ್ನ ಕೂಡ ಇದರಲ್ಲಿ ಆಡ್ ಮಾಡಿರ್ತವೆ ಅಂಡ್ ಮಾಡೆಲ್ ಪೇಪರ್ಸ್ ಅನ್ನ ನೀಡ್ತವೆ ಅಂಡ್ ಟ್ರೈನಿಂಗ್ ರಿಲೇಟೆಡ್ ಟು ಆನ್ಸರ್ ರೈಟಿಂಗ್ ಅನ್ನ ಕೂಡ ನಿಮಗೆ ನಾವು ಕೊಡುವಂತದ್ದು. ಸೊ ಈ ಒಂದು ಪ್ಯಾಕೇಜ್ ಅಕ್ಟೋಬರ್ 3ರಿಂದ ನಿಮಗೆ ಅವೈಲಬಲ್ ಇರ್ತದೆ. ಸೊ ಆಫ್ಟರ್ ಅಪ್ಲೈಯಿಂಗ್ ಟು ದ PWD AEE ಎಕ್ಸಾಮಿನೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಫಾರ್ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಕ್ಲಾಸಸ್. ಸೊ ನಮ್ಮ ಸ್ಟಡಿ ಮೆಟೀರಿಯಲ್ ಅನ್ನ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಆರ್ ಕೊರಿಯರ್ ಮುಖಾಂತರ ನೀವು ಇರ್ತಕ್ಕಂಥ ಪ್ಲೇಸಿಗೆ ಕೂಡ ತರಿಸ್ಕೊಳ್ಬಹುದು. ಅಂಡ್ ಸ್ಟಡಿ ಸೆಂಟರ್ ಕೂಡ ಅವೈಲಬಲ್ ಇರುವಂತದ್ದು. ಯಾರು ಏನಾದರೂ ಲೈಬ್ರರಿಯನ್ನ ನೋಡ್ತಾ ಇದ್ರೆ, ಕೂತು ಓದಲಿಕ್ಕೆ ಲೈಬ್ರರಿ ಅವಶ್ಯಕತೆ ಇದ್ರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಎಬೋ ನಂಬರ್. ಫಾರ್ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಕ್ಲಾಸಸ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಸೊ ಫರ್ದರ್ ಅಪ್ಡೇಟ್ಸ್ ಅಬೌಟ್ PWD AEE ಎಕ್ಸಾಮಿನೇಷನ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗುವಂತದ್ದು ಆರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುವಂತದ್ದು.
ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಏನಿದೆ ಆರ್ PWD AEE ಆಫರಿಂಗ್ಸ್ ಏನಿದೆ ಮೀನ್ಸ್ ನಮ್ಮ ವತಿಯಿಂದ ಕೊಡ್ತಕ್ಕಂಥ ಕಂಪ್ಲೀಟ್ ಕೋರ್ಸಿನ ಡೀಟೇಲ್ಸ್ ಬುಕ್ ಲಿಸ್ಟ್ ಇವೆಲ್ಲವನ್ನು ಕೂಡ ನಾನು ಅನೌನ್ಸ್ ಮಾಡ್ತೇನೆ ಅವ್ರು ನಿಮಗೆ ತಿಳಿಸ್ಕೊಡ್ತೇನೆ. ಬೇರೆ ಏನೇ ಡೌಟ್ ಇದ್ರೂ ಕೂಡ ಈ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡ್ಬೋದು. ರಿಗಾರ್ಡಿಂಗ್ ನೋಟಿಫಿಕೇಶನ್ ಆರ್ ಎಕ್ಸಾಮ್ ಪ್ಯಾಟರ್ನ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಒಂದು ಮೆಸೇಜನ್ನು ವಾಟ್ಸಪ್ಪಲ್ಲಿ ಡ್ರಾಪ್ ಮಾಡಿ, ನಾನು ನಿಮಗೆ ರಿಪ್ಲೈಯನ್ನು ನೀಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.